ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶಾವಿಗೆ ಉಪ್ಪಿಟ್ಟು ಹೆಂಗೆ ಮಾಡೋದಂತ ನೋಡೋಣ. ಫಸ್ಟು ನಾವು ಶಾವಿಗೆ ಉಪ್ಪಿಟ್ಟಿಗೆ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿಯನ್ನು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಅದಾದಮೇಲೆ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ತೊಗೋಬೇಕು. ಒಂದು ಪಾತ್ರೆ ಒಳಗೆ ಒಂದು ಮೀಡಿಯಮ್ ಸೈಜ್ ಬೊಗಣಿ ಒಳಗೆ ಅರ್ಧ ಬೊಗಣಿಯಷ್ಟು ನೀರು ಹಾಕಿ ಅದನ್ನು ಬಾಯ್ಲ್ ಆಗಕ್ಕೆ ಬಿಡಬೇಕು. ಅದು ಜಲ್ದಿ ಬಾಯ್ಲ್ ಆಗಬೇಕಂತ ಸ್ವಲ್ಪ ಆಯಿಲನ್ನು ಹಾಕಬೇಕು. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನೀರು ಕಂಪ್ಲೀಟಾಗಿ ಬಾಯ್ಲ್ ಆಗೋ ತನಕ ಬಿಡಬೇಕು. ಈಗ ನೋಡಿರಿ, ಬಾಯ್ಲ್ ಆಗುವಾಗ 150 ಗ್ರಾಮ್ನಷ್ಟು ಶಾವಿಗೆಯನ್ನು ತೊಗೊಂಡು ಆ ಬಾಯ್ಲ್ ಆಗೋ ನೀರೊಳಗೆ ಹಾಕಬೇಕು. ನಂತರ ಚೆನ್ನಾಗಿ ಅದನ್ನು ತಿರುವಿ ಅದು ಗಂಟು ಆಗದಂಗೆ ತಿರುತ್ತಾ ಇರಬೇಕು. ಆಮೇಲೆ ಅದು ಬಾಯ್ಲ್ ಆಗೋ ತನಕ ಹಾಗೆ ಬಿಡಬೇಕು, ಹಾಗೆ ತಿರುತ್ತಾ ಇರಬೇಕು. ಆಯಿತು, ಒಂದು 10 ನಿಮಿಷ ಆದಮೇಲೆ ಕಂಪ್ಲೀಟಾಗಿ ಬಾಯ್ಲ್ ಆಗುತ್ತಾ. ಅದು ಬಾಯ್ಲ್ ಆದಮೇಲೆ ಅದರೊಳಗಿಂದ ನೀರು ತೆಗೆದು ಮತ್ತೆ ಒಂದು ಸಲ ಅದಕ್ಕೆ ತಣ್ಣೀರು ಹಾಕಿ ಮತ್ತು ಅದನ್ನು ಕಂಪ್ಲೀಟಾಗಿ ನೀರು ಡ್ರೈನ್ ಮಾಡಿ ತೆಗೆದಿಟ್ಕೋಬೇಕು. ಇಲ್ಲಿ ನೋಡಿರಿ, ನಾನು ತೆಗೆದಿಟ್ಕೊಂಡಿನಿ. ಎಷ್ಟು ಬಿಡಿ ಬಿಡಿಯಾಗಿ ಬರಾಕತ್ತೀವಿ. ಇದಾದಮೇಲೆ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದು ಕಾದ್ಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ, ಆಮೇಲೆ ಚಟ್ಪಟ ಅನ್ನೋವಾಗ ಸ್ವಲ್ಪ ಜೀರಿಗೆ, ಆಮೇಲೆ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ನಾವು ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಆಮೇಲೆ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗೋವರೆಗೂ, ಆಮೇಲೆ ಚೆನ್ನಾಗಿ ಬೇಯೋವರೆಗೂ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಉದ್ದಿನಬೇಳೆ ಕೆಂಪಾದ್ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಅದಾದಮೇಲೆ ಟೊಮ್ಯಾಟೊ, ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೈ ಆದಮೇಲೆ ಸ್ವಲ್ಪ ಇದಕ್ಕೆ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೊಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಾದಮೇಲೆ ಅದಕ್ಕೆ ನಾವು ಏನು ತೆಗೆದಿಟ್ಕೊಂಡಿದ್ವಲ್ಲ ಶಾವಿಗೆನ, ಆ ಶಾವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧದಷ್ಟು ಈಗ ಮಿಕ್ಸ್ ಮಾಡಿಟ್ಟಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಭಾಳ ಕಲರ್ಫುಲ್ಲಾಗಿ ಕಾಣುತ್ತೆ, ನೋಡೋಕೆ ಟೇಸ್ಟಿನೂ ಇರುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಕಡೆ ಒಂದು ಪ್ಯಾನ್ನಾಗ, ಸಣ್ಣ ಪ್ಯಾನ್ ಒಳಗೆ 1-2 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಶೇಂಗಾ ಮತ್ತು ಗೋಡಂಬಿಯನ್ನು ಬ್ರೌನಲ್ಲಿ ಫ್ರೈ ಮಾಡಿಕೊಂಡು ನಾವು ಮಾಡಿಟ್ಟಿದ್ದ ಶಾವಿಗೆ ಉಪ್ಪಿಟ್ಟಿಗೆ ಹಾಕಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲ ಆ್ಯಡ್ ಮಾಡಿ ಪ್ರಿಪೇರ್ ಮಾಡ್ಕೊಂಡ್ರೆ ಇದು ಮ್ಯಾಗಿ ಟೇಸ್ಟು ಕೊಡುತ್ತೆ. ನೀವು ಒಂದು ಸಲ ಮಾಡಿ ನೋಡಿರಿ, ಟೇಸ್ಟ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರಿಪ್ಷನ್ ಆದಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ಅಂದರೆ ನನ್ನ ಎಲ್ಲ ವೀಡಿಯೋ ನಿಮ್ಗೆ ನೋಟಿಫಿಕೇಷನ್ನಾಗಿ ಬರ್ತದೆ. ಥ್ಯಾಂಕ್ ಯು.